ವಿಮಲ್ ತಿನ್ನುವ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರ್ಯಾರು ವಿಮಲ್ ತಿಂತೀರಿ ನೀವು? ನಾನು ಮತ್ತೆ ನಮ್ಮ ಅಕ್ಕ. ನೀವು ವಿಮಲ್ ಯಾರ ಮನ್ಯಾಗ ತಿಂತೀರಿ? ನಮ್ಮ ದೊಡ್ಡಮ್ಮ ಮನೇಲೆ. ಮತ್ತೆ ನಿಮ್ಮ ಮನ್ಯಾಗ ಯಾರ್ಯಾರು ವಿಮಲ್ ತಿಂತಾರ? ನಮ್ಮ ಮಾವ, ನಮ್ಮಪ್ಪ, ನಮ್ಮಮ್ಮ. ಸರ್ ನಮಸ್ತೆ. ಇಲ್ಲಿದೆ ನಮ್ಮ ಮುಂದಿನ ಪ್ರಶ್ನೆ. 5 ರೂಪಾಯಿ ಒಳಗಡೆ ತಿನ್ನಲು ಸಿಗುವಂತಹ ವಸ್ತು ಯಾವುದು? ಆಪ್ಷನ್ ಎ ಓಟಿ, ಆಪ್ಷನ್ ಬಿ ವಿಮಲ್, ಆಪ್ಷನ್ ಸಿ RMD, ಆಪ್ಷನ್ ಡಿ ಚಿಕನ್. ಆಪ್ಷನ್ ಬಿ ಲಾಕ್ ಮಾಡ್ಲಾ? ಸರಿಯಾದ ಉತ್ತರ. ನೀವು 7,000 ರೂಪಾಯಿ ಗೆದ್ದಿದ್ದೀರಿ. ಆಯ್ತು, ನಿಮ್ ಪ್ರಕಾರ ಈ ವಿಮಲ್ ತಿನ್ನುವವರಿಗೆ ಸರ್ಕಾರ ಏನೇನ್ ಮಾಡ್ಬೇಕು? ಅದಕ್ಕೆ ಸರ್ಕಾರ ಎಲ್ಲ ಪರಿಹಾರ ಕೊಡ್ಬೇಕು ಅಂತ ಕೇಳ್ತೀನಿ ಸರ್. ಬೋಲೋ ಜುಬಾ ಕೇಸರಿ. ತುಂಬಾ ಬಡವರಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ತಿನ್ನಕ್ಕೆ 1 ತುತ್ತು ಅನ್ನ ಇರ್ಲಿಲ್ಲ, 3 ಹೊತ್ತು ಪಿಜ್ಜಾ ಬರ್ಗರ್ ತಿಂತಿದ್ವಿ. ಹಾಕೊಳ್ಳೋಕ್ ಬಟ್ಟೆ ಇರ್ತಿರ್ಲಿಲ್ಲ. ಮನೀಶ್ ಮೋಹನ್ ಡಿಸೈನ್ ಮಾಡಿದ ಬಟ್ಟೆ ಹಾಕಬೇಕಾಗಿತ್ತು ನಾವು. ಕೊಡು ಸಾಕು, ನಾನ್ ಮಾತಾಡ್ತೀನಿ ತಗೋ. ಇವ್ರ ಬಡತನ ನೋಡೇ ನಂಗೆ ತುಂಬಾ ಇಷ್ಟ ಆಗಿತ್ತು. ಆಕ್ಚುಲಿ ನಾನು ಇವ್ರನ್ನ ಮದ್ವೆ ಆಗಿದೆ, ಇವ್ರ ಬಡತನ ನೋಡಿ. ನಮಸ್ಕಾರ, ಎಲ್ಲಾರ್ಗು ಹೋಗ್ಬಿಟ್ಟು ಬರ್ತೀನಿ. ಅವಾಗ ಹೋಗಿ ಬರ್ತಾ ಇರ್ತೀವಿ. ಬರಪ್ಪ ಗುಂಡ. ಅಪ್ಪ ನಂಗ್ ಮನೆಗೆ ಹೋಗಿ ಐಸ್ ಕ್ರೀಮ್ ಬರೋ ಹೋಗಲಿ. ಅಲ್ಲಿ ಮೇಲ್ಗಡೆ ಚಂದ್ರ ಕಾಣಿಸ್ತಿದ್ಯಲ್ಲ, ಅಲ್ಲೇ ಅಂಬಾನಿ ಅವ್ರ ಸೈಡ್ ಇರೋದು. ಅದ್ರ ಪಕ್ಕದಲ್ಲೇ ನಾನು ಅಂತ ಇದೀನಿ ಇವಾಗ. ಅಣ್ಣ ನೀರ್ಗೆಲ್ಲ ತೊಂದ್ರೆ ಆಗಲ್ವಾ ಅಲ್ಲಿ? ಏನ್ ದೊಡ್ಡಣ್ಣ, ಇಂಡಿಯಾ ವರ್ಲ್ಡ್ ಕಪ್ ಆಗೋಯ್ತು, ನಿಮ್ ಮದ್ವೆ ಇನ್ನೂ ಮುಗ್ದಿಲ್ಲ. ಅಯ್ಯ ನಿಮ್ಗೆ ಏನ್ ಹೇಳಿ ಇವಾಗ. ಅದು ಅಲ್ಲದೆ ಈ ಸಲ ಜಸ್ಟಿಸ್ ಫಾರ್ ಬೀರ್ಬರ್ನು ಕಳ್ಸ್ಬಿಟ್ಟಿದೀರಾ. ಜಸ್ಟಿನ್ ಬೀಬರ್ ಅದು. ಅದ್ ಸರಿ, ಅವ್ನಿಗೆ ಬಟ್ಟೆ ಕೊಡ್ಬೇಕು ತಾನೆ, ಚಡ್ಡಿ ಬೈನ ಕಳ್ಸ್ಬಿಟ್ಟಿದೀರಾ. ನಮ್ ಗೊತ್ತಿಲ್ಲಪ್ಪ, ಅದೇನೋ ಒಂದು ಶೋಕಿ ಅಂತೆ. ನಮ್ಮೂರ ಸಂತೆಯಲ್ಲಿ ಸಂಜೆ ಹೊತ್ತಲ್ಲಿ ಹಿಂದಿಂದೆ ಬಂದೋಳು ನೀ ತಾನೆ, ನಿನ್ನ ನೋಡಿ ನಕ್ಕೋಳು ನಾ ತಾನೆ. ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಕರುಣೆ ದಯೆ ನಿನ್ನ ಸಮಯ, ನಿನ್ನ ಸಮಯ, ನಿನ್ನ ಸಮಯ. ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿಲ್ದೆ ಬಂದಿಲ್ಲ ಅಲ್ಲ. ನಾವೇನ್ ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಳಿ ಗತಿ ಇಲ್ವಾ? ಲೇ ಬಾ, ನಿಮ್ ಮನೆಗೆ ಬೇಕಾರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾಂಡ್ ಕಾಯಿ ಕಿತ್ಕೊಂಡು ಒಂದಿಷ್ಟು ಬಾಳೆಗೊನೆ ಕಿತ್ಕೊಂಡು ಹೋಗು. ಉಪ್ಪು ಜಾಸ್ತಿ ಆಗದಮ್ಮೆ. ನಿನ್ ಬಾಯಾಗಿರೋ ಗುಟ್ಕನ ಉಬುದ್ಬಿಟ್ಟು ಟೇಸ್ಟ್ ನೋಡ್ಸಾಮೆ. ಅಂಕಲ್ ನ ಹೊಡಿತೀನಿ ಸುಬೇ. ಗಂಡಸರಾಗಿದ್ಬಿಟ್ಟು ನನ್ ಮೇಲೆ ಕೈ ಮಾಡ್ತಾರೆ ನೋಡಿ ಬಾ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇವ್ನ ಕರ್ಕೊಂಡು ಹೋಗ್ಬಿಡಿ. ಇಲ್ಲ ಅಂದ್ರೆ ಪೊಲೀಸಿಗೆ ಹಿಡ್ಕೊಡ್ಬೇಕಾಗತ್ತೆ. ನೀನ್ ನಮ್ಮನ್ ಪೊಲೀಸ್ ಕೊಡ್ತೀಯಾ? ನಿನ್ ನಮ್ಮನ್ ಬಂದ ಪೊಲೀಸ್ ಮುಂದೆ ನೀನ್ ನಮ್ಮನ್ ಕೇಳ್ಬಿಟ್ಟು ಹೋಗ್ಬಿಡ್ತೀನಿ.